ನಮಸ್ತೆ. ನಾನು ಬೆಳಿಗ್ಗೆನೆ ಇವತ್ತು ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿ ಹಾಲು ತಗೊಂಡ್ ಬಂದೆ. ಯೂಶುವಲಿ ನಾನು ಮಿಲ್ಕ್ ಶೇಕ್‌ನ ವಾರದಲ್ಲಿ 2 ಸತಿ ಮಾಡ್ತೀನಿ. ಸುಮಾರು ಜನ ನನಗೆ ಆ ರೆಸಿಪಿನ ಶೇರ್ ಮಾಡಿ ಅಂತ ಇದ್ರಿ. ನಾನು ಆಲ್ಮೋಸ್ಟ್ ಆಲ್ ಸುಮಾರು ಒಂದು 4, 5 ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಬಟ್ ಅವೆಲ್ಲ ಹಳೇದಾಗೋಗ್ಬಿಟ್ಟಿದೆ ಅನ್ಸುತ್ತೆ. ಹಾಗಾಗಿ ಇವತ್ತು ಶೇರ್ ಮಾಡೋಣ ಅನ್ಕೊಂಡೆ. ಇನ್ನು ನಾನು ವಾರಕ್ಕೆ 2 ಸತಿ ಮಾಡ್ತೀನಿ ಅಂತ ಹೇಳದ್ನಲ್ವಾ ಮಿಲ್ಕ್ ಶೇಕು. ಸೊ ನಾನು ರಾತ್ರಿ ಹೊತ್ತೆಲ್ಲ ಡ್ರೈ ಫ್ರೂಟ್ಸ್‌ನ ನೆನೆಸೋದು ಅದೆಲ್ಲ ಏನೂ ಮಾಡಲ್ಲ. ಹಾಲು ತಂದು ಹಾಲು ಕಾಯಕ್ಕಿಟ್ಬಿಟ್ಟು ಆ ಡ್ರೈ ಫ್ರೂಟ್ಸ್ ನಾನು ಏನೇನು ಹಾಕ್ತೀನಿ ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಏನ್ ಕಾಯಿಸಿರ್ತೀನಲ್ವಾ ಹಾಲು ಅದರಲ್ಲೇನೆ ನಾನು ನೆನೆಸಿಟ್ಟಿರ್ತೀನಿ. ಸೊ ಅದನ್ನ ನೆನೆಯಕ್ಕೆ ಇಟ್ಬಿಟ್ಟು ಆಮೇಲೆ ಟಿಫನ್ ಕೆಲಸ ಅಡುಗೆ ಕೆಲಸಗಳೇನಿದೆ ಅದನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಸೊ ಇನ್ನೇನು ನಾನು ಮಿಲ್ಕ್ ಶೇಕ್ ಮಾಡ್ತೀನಿ ಅನ್ನೋ ಟೈಮ್ ಅಷ್ಟೊತ್ತಿಗೆ ಅದು ನಾನು ನೆನೆಸಿಟ್ಟಿರೋ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ಜಾರ್ಗೆ ಹಾಕ್ಬಿಟ್ಟು ಬಾಳೆಹಣ್ಣನ್ನ ಹಾಕಿ ಒಂದು ಕೆಲವು ಸತಿ ನಾನು ಮಾವಿನ ಹಣ್ಣಲ್ಲೂ ಮಾಡ್ತೀನಿ ಮತ್ತು ಆ್ಯಪಲಲ್ಲೂ ಮಾಡ್ತೀನಿ. ಜಾಸ್ತಿ ಬಾಳೆಹಣ್ಣು ಯೂಸ್ ಮಾಡ್ತೀನಿ ಬಿಕಾಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಬಾಳೆಹಣ್ಣು ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದು. ಹಾಗಾಗಿ ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಅದನ್ನು ಆಮೇಲೆ ನಾನು ಮಿಕ್ಸರ್ಗೆ ಹಾಕ್ಕೋತೀನಿ. ಸೊ ತುಂಬಾ ಟೇಸ್ಟಿಯಾಗಿರತ್ತೆ ಮತ್ತು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನನಗೆ ಎಷ್ಟಿಷ್ಟ ಅಂದರೆ ಬೇಕಾದರೆ ನಾನು ದಿನದಲ್ಲಿ 3 ಟೈಮು ಇದೇ ಮಿಲ್ಕ್ ಶೇಕ್ ಕೊಟ್ರೂ ಸರಿ ಕುಡಿದ್ಬಿಡ್ತೀನಿ. ಆದರೆ ಅತಿಯಾಗಿ ಯಾವುದನ್ನು ಕುಡಿಯೋದಾಗ್ಲಿ ತಿನ್ನೋದಾಗ್ಲಿ ಮಾಡಬಾರ್ದು. ಅತಿ ಅಮೃತನೂ ವಿಷ ಅಂತ ಹೇಳ್ತಾರೆ. ಸೊ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು 3 ಹೊತ್ತು ಒಂದೇ ಥರದ್ದನ್ನು ತಿನ್ನೋದಾಗ್ಲಿ ಕುಡಿಯೋದಾಗ್ಲಿ ಮಾಡೋದು ತಪ್ಪು. ಹಾಗಾಗಿ ನಾನು ವಾರದಲ್ಲಿ ಒಂದು 2 ಸತಿ ಮಾಡ್ಕೊತೀನಿ. ಉಳ್ದಂಗೆ ಹೆಲ್ದಿ ಡ್ರಿಂಕ್ಸ್ನ ಮಾಡ್ಕೋತೀನಿ. ಸೊ ಯಾವತ್ತು ನನಗೆ ಮಿಲ್ಕ್ ಶೇಕ್ ಕುಡಿಬೇಕು ಅಂತ ಹೇಳಿ ಕ್ರೇವಿಂಗ್ ಆಗ್ತಾ ಇರತ್ತೆ ಆ ದಿನ ನಾನು ಮಿಲ್ಕ್ ಶೇಕ್ನ ಮಾಡ್ಕೊತಿರ್ತೀನಿ.